ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡ್ಲಿಕ್ಕೆ ಯಾವ ರೀತಿಯ ಡಯಟ್ ಪ್ಲಾನ್ ಅನ್ನ ಮಾಡ್ಬೋದು, ಹೇಗೆ ಸುಲಭವಾಗಿ ನಾವು ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೇನೆ. ಅದಕ್ಕೂ ಮೊದಲು ಇದು ಹೊಟ್ಟೆ ಬೊಜ್ಜಿಂದ ಏನೆಲ್ಲ ಸಮಸ್ಯೆ ಆಗ್ತದೆ ಅನ್ನೋದನ್ನ ಕೂಡ ತಿಳಿಸ್ತೇನೆ. ಯಾಕೆಂದ್ರೆ ನಮ್ಮ ಒಂದು ದೇಹದ ತೂಕ, ನಾವು ಎಷ್ಟು ಹೈಟ್ ಇದ್ದೇವೆ, ನಮ್ಮ ಹೈಟಿಗೆ ನಾವು ಎಷ್ಟು ತೂಕ ಇರ್ಬೇಕು, ಅದಕ್ಕಿಂತ ಜಾಸ್ತಿ ವೆಯ್ಟ್ ಆಯ್ತು ಅಂತ ಹೇಳಿದ್ರೆ ಹೈಟ್ ಎಷ್ಟಿದೆ, ನಮ್ಮ ಹೈಟಿಗೆ ನಾವು ಎಷ್ಟು ತೂಕ ಇರಬೇಕು, ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಏನ್ ಸಮಸ್ಯೆ ಆಗತ್ತೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕು. ಯಾಕೆಂದ್ರೆ ಒಬೆಸಿಟಿ ಅಥವಾ ತುಂಬಾ ತೂಕ ಇರುವುದು ಅಥವಾ ಹೊಟ್ಟೆ ಮಾತ್ರ ಇಷ್ಟು ದೊಡ್ಡ ಹೊಟ್ಟೆ ಇರುವುದು ನಾವು ನೋಡ್ತೇವೆ. ತುಂಬಾ ಜನ ಗಂಡಸರಲ್ಲಿ ಇರ್ಬೋದು, ಹೆಂಗಸರು ಕೂಡ ತುಂಬಾ ದೊಡ್ಡ ಹೊಟ್ಟೆಯನ್ನು ಹೊತ್ತುಕೊಂಡು ಇರುವವರು ನೋಡಿದ್ದೇವೆ ನಾವು. ಎಷ್ಟೋ ದಪ್ಪ ಇದ್ದವರು, ಹೆಂಗಸರಲ್ಲಿ ಹೆತ್ತ ಮೇಲೆ ದೊಡ್ಡ ಹೊಟ್ಟೆ ಬಂದದ್ದು ಇರ್ಬೋದು, ಅಥವಾ ಖಾಲಿ ಒಬೆಸಿಟಿಯಿಂದಾಗಲಿಯೇ ದೊಡ್ಡ ಹೊಟ್ಟೆ, ಸೊಂಟದ ಫ್ಯಾಟ್ ಎಲ್ಲ ಜಾಸ್ತಿ ಆದದ್ದು ಇರ್ಬೋದು. ಆದ್ರೆ ಗಂಡಸರಲ್ಲಿ ಕೂಡ ನಾವು ಈ ರೀತಿ ನೋಡ್ಬೇಕಾದ್ರೆ ಇಲ್ಲಿ ಇಷ್ಟು ದೊಡ್ಡ ಹೊಟ್ಟೆ ಇರ್ತದೆ, ಶರ್ಟ್ ಇದ್ದು ಬಟನ್ ಹಾಕ್ಲಿಕ್ಕೆ ಆಗದಷ್ಟು ದೊಡ್ಡ ಹೊಟ್ಟೆ ಇರ್ತದೆ. ಅಂತ ಹೊಟ್ಟೆ ಇದ್ರೆ ನೆಕ್ಸ್ಟ್ ಲಿವರ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಸಮಸ್ಯೆ ಇರ್ಬೋದು, ಹಾರ್ಟ್ ಇದ್ ಸಮಸ್ಯೆ ಇರ್ಬೋದು, BP, ಶುಗರ್ ಮುಂತಾದ ಕಾಯಿಲೆಗಳಿಗೆ ಅವರು ಅದ ಮುನ್ಸೂಚನೆ ಅಂತ ಹೇಳ್ಬೋದು. ಹೊಟ್ಟೆ ದೊಡ್ಡ ಆಗ್ತಾ ಉಂಟು ಅಂದ್ರೆ ಮುಂದಿನ ದಿನಗಳಲ್ಲಿ, ಅಂದ್ರೆ ನೆಕ್ಸ್ಟ್ ಅವರಿಗೆ BP, ಹಾರ್ಟ್ ಇದ್ದು ಸಮಸ್ಯೆಗಳು, ಕೊಲೆಸ್ಟ್ರಾಲ್, ಹೈ ಕೊಲೆಸ್ಟ್ರಾಲ್, ಮತ್ತೆ ಅಂತದೆಲ್ಲ ಲಿವರ್ ಸಮಸ್ಯೆಗಳು, ಅಂತದೆಲ್ಲ ಫ್ಯಾಟಿ ಲಿವರ್ ಅಂತ ಹೇಳುದು ಈಗ ಜಾಸ್ತಿ ಆಗಿ ಕಂಡು ಬರ್ತಾ ಉಂಟು. ಎಲ್ಲಿ ಹೋದ್ರು ಏನು ಇರುವುದಿಲ್ಲ, ಸಿಂಪ್ಟಮ್ಸ್ ಏನು ಇರುವುದಿಲ್ಲ, ಬಟ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಬೇಕಾದ್ರೆ ಇವರಿಗೆ ಫ್ಯಾಟಿ ಲಿವರ್ ಇರ್ತದೆ. ಈ ರೀತಿ ಜಾಸ್ತಿ ಒಬೆಸಿಟಿಯಿಂದಾಗಿ ಈ ತರ ಕಾಯಿಲೆಗಳೆಲ್ಲವೂ ಕೂಡ ಬರ್ತದೆ. ಈ ಏನಾಗ್ತದೆ, ನಾವು ಕೂತ್ಕೊಂಡೇ ಕೆಲಸ ಮಾಡ್ತೇವೆ. ಕೂತ್ಕೊಂಡು ಕೆಲಸ ಮಾಡುವವರಲ್ಲಿ ಈ ರೀತಿ ಹೊಟ್ಟೆ ಬೊಜ್ಜಿನ ಸಮಸ್ಯೆ ಜಾಸ್ತಿ ಕಂಡು ಬರ್ತದೆ. ಓಡಾಡ್ಕೊಂಡಿರುವವರು, ನಿಂತಲ್ಲೇ ಅಥವಾ ಮೂಮೆಂಟ್ ಇರ್ತದ ಅಂತಲ್ಲಿ ಹೊಟ್ಟೆ ಬೊಜ್ಜು ಬರುದಿಲ್ಲ. ಯಾಕೆಂದ್ರೆ ನಾವು ಎಲ್ಲಿ ಕೂತ್ಕೊಂಡಿರ್ತೇವೆ ಆಗ ನಮ್ಮ ಹೊಟ್ಟೆ ಬೊಜ್ಜು ಹೇಳುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮೇನ್ ಡಯಟ್ ಹೇಳುದು ತುಂಬಾನೇ ಇಂಪಾರ್ಟೆಂಟ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹೊಟ್ಟೆ ಬೊಜ್ಜನ್ನ ನೀವು ಈಸಿಯಾಗಿ ಕರಗಿಸ್ಬೇಕು ಅಂತ ಇದ್ರೆ ಯಾವ ರೀತಿಯ ಡಯಟ್ ಪ್ಲಾನ್ ಅನ್ನ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಹೊಟ್ಟೆ ಬೊಜ್ಜು ಬಂತು ಅಂತ ಹೇಳಿದ್ರೆ ಅದನ್ನ ಖಂಡಿತ ಕರಗಿಸಿ ಇಟ್ಕೊಳ್ಬೇಡಿ. ಹೊಟ್ಟೆ ಬೊಜ್ಜು ಇದ್ದಷ್ಟು ನಿಮ್ಮ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ. ಏನಾದ್ರೂ ನೀವು ಬೇಡದ ಕಾಯಿಲೆಗಳಿಗೆ ತುತ್ತಾಗ್ತೀರಾ ಅನ್ನುವ ಒಂದು ಮುಂಜಾಗ್ರತೆಯಿಂದಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಯಾರೆಲ್ಲ ವೆಯ್ಟ್ ಗೇನ್ ಆಗ್ತಾ ಇದ್ದೀರಾ, ಹೊಟ್ಟೆ ಬೊಜ್ಜು ಜಾಸ್ತಿ ಆಗ್ತಾ ಉಂಟು, ಅವರು ಖಂಡಿತ ಒಂದು 3 ತಿಂಗಳು ಸಾಕು, ಜಾಸ್ತಿ ಬೇಡ, 3 ತಿಂಗಳು ಇವತ್ತು ನಾನು ಹೇಳಿದಂತ ಈ ಡಯಟ್ ಪ್ಲಾನ್ ಅನ್ನು ಮಾಡಿ ಆರಾಮ್ಸೆ ನೀವು ಒಂದು 3 ತಿಂಗಳಲ್ಲಿ ಒಂದು 12ರಿಂದ 15 kg ಅಷ್ಟು ವೆಯ್ಟ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಜಾಸ್ತಿ ವೆಯ್ಟ್ ಇದ್ದೀರಾ ಅಂತ ಹೇಳಿದ್ರೆ, ಅಂದ್ರೆ ನಾನ್ ಹೇಳಿದ ಡಯಟ್ ಪ್ಲಾನ್ ಅಲ್ಲಿ ನೀವು ತಿಂಗಳಿಗೆ 5ರಿಂದ 6 kg ಅಷ್ಟು ವೆಯ್ಟ್ ಅನ್ನ ಕಳ್ಕೊಳ್ಬಹುದು. ಹಾಗೆ ನೀವೊಂದು ಮೋಟಿವೇಶನ್ ಕೂಡ ತಗೊಳ್ಬೇಕು. ನಿಮ್ಮ ಮನಸ್ಸಲ್ಲಿ ಇರ್ಬೇಕು ನೀವು ವೆಯ್ಟ್ ಲಾಸ್ ಆಗ್ಬೇಕು ಅಂತ ಹೇಳಿ. ಬರೇ ಮನಸ್ಸಿಗೆ ಸ್ಟ್ರೆಸ್ ಕೊಟ್ಟುಕೊಂಡು ಊಟ ಮಾಡುವಾಗ ಅಥವಾ ಬೇರೆ ಕ್ರೇವಿಂಗ್ಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ತುಂಬಾ ಸ್ಟ್ರೆಸ್ ತಕೊಂಡು ನೀವು ಅದರ ಜೊತೆಗೆ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಹೇಳ್ಕೊಂಡು ಸ್ಟ್ರೆಸ್ ತಗೊಂಡು ಮಾಡಿದ್ರೆ ನಿಮಗೆ ಅದರಿಂದಾಗಿ ಇನ್ನೇನೋ ಕಾಯಿಲೆಗಳು ಬರುವ ಚಾನ್ಸಸ್ ಇದೆ. ಶುರುವಿಗೆ ಮಾನಸಿಕವಾಗಿ ನೀವು ಸಿದ್ಧ ಆಗ್ಬೇಕು, ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಹಾಗೆ ಫುಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನನ್ನಿಂದ ಆಗ್ತದೆ ಅಂತ ಹೇಳುವಂತಹ ಒಂದು ಮೇನ್ ನಿಮ್ಮ ಮನಸ್ಸನ್ನ ನೀವು ಗಟ್ಟಿ ಮಾಡ್ಕೊಳ್ಬೇಕು. ಅದಾದ ನಂತರ ನೆಕ್ಸ್ಟ್ ಮೇನ್ ಆಗಿ ಎಣ್ಣೆಯಲ್ಲಿ ಹುರಿದ ತಿಂಡಿ ಮತ್ತೆ ಸ್ವೀಟ್, ಆಮೇಲೆ ಶುಗರ್, ಸ್ವೀಟ್ ಅಂತ ಹೇಳಿದ ಕೂಡಲೇ ಶುಗರ್, ಇದನ್ನ ಕಂಪ್ಲೀಟ್ ಆಗಿ ನೀವು ಸ್ಟಾಪ್ ಮಾಡ್ಬೇಕು. ಅಷ್ಟನ್ನ ನೆನಪಿಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ನಿಮ್ಮ ಒಂದು ನೀರು ಕುಡಿಯುವ ಕ್ರಮ, ಎಷ್ಟು ನೀರು ದಿನಕ್ಕೆ ನೀವು ಕುಡಿತಾ ಇದ್ದೀರಾ. ಕೆಲವರು ನೀರೇ ಕುಡಿಯುವುದಿಲ್ಲ, ನಾನು ನೋಡಿದ್ದೇನೆ. ಬೆಳಿಗ್ಗೆ 1 ಗ್ಲಾಸ್ ಕುಡಿದ್ರೆ ಸಾಯಂಕಾಲ 1 ಗ್ಲಾಸ್ ನೀರು ಕುಡಿತಾರೆ. ಆ ರೀತಿ ಮಾಡಬೇಡಿ. ಬೆಳಿಗ್ಗೆ ಎದ್ದ ಕೂಡ್ಲೆ 2 ಗ್ಲಾಸ್ ಬಿಸಿನೀರು ಕುಡೀರಿ.
ಆಮೇಲೆ ನಿಮ್ಮ ಬ್ರೇಕ್ಫಾಸ್ಟ್ ಅದೆಲ್ಲ ಆದ್ಮೇಲೆ ಮಿಡ್ಲಲ್ಲಿ ಸಹ ನೀರ್ ಕುಡೀರಿ. 11 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ನೀರ್ ಕುಡೀರಿ. ಊಟಕ್ಕೆ ಮೊದ್ಲೇ ನೀರ್ ಕುಡೀರಿ. ಆಮೇಲೆ ಒಂದು 3 ಗಂಟೆ ಹೊತ್ತಿಗೆ 4 ಗಂಟೆ ಹೊತ್ತಿಗೆ ಆಗಾಗ ಗಂಟೆಗೊಮ್ಮೆ ನೀವು ನೀರು ಕುಡೀರಿ. ಟೋಟಲ್ ಆಗಿ ಹೇಳುದಾದ್ರೆ ದಿನಕ್ಕೊಂದು 3 ರಿಂದ 3.5 ಲೀಟರ್ ಅಷ್ಟು ನೀರನ್ನ ಕುಡಿಯಿರಿ. ಇಷ್ಟನ್ನ ನೀವು ಫಸ್ಟ್ ನೆನಪಿಟ್ಕೊಳ್ಬೇಕು. ಅದಾದ ನಂತರ ಡಯಟ್ ಪ್ಲಾನ್ ಹೇಳುವುದಾದ್ರೆ ಮಾರ್ನಿಂಗ್ ಎದ್ದ ಹಾಗೆ 1 ಅಥವಾ 2 ಗ್ಲಾಸ್ ನೀರನ್ನ ಕುಡಿಯಿರಿ. ಜೊತೆಗೆ ಬಾದಾಮಿ ನೆನೆಸಿಟ್ಕೊಳ್ಳಿ. 5 ರಿಂದ 6 ಬಾದಾಮಿನ ತಗೊಳ್ಳಿ. ಹಾಗೆ ಬ್ರೇಕ್ಫಾಸ್ಟಿಗೆ ಕಾರ್ಬೋಹೈಡ್ರೇಟ್ ಅನ್ನ ಕಡಿಮೆ ಮಾಡಿ. ದೊಡ್ಡ ಹೊಟ್ಟೆ ಇರುವವರು, ಹೊಟ್ಟೆ ಬೊಜ್ಜು ಹೋಗ್ಬೇಕು ಅಂತ ಹೇಳಿದವರು ಕಾರ್ಬೋಹೈಡ್ರೇಟ್ ಅನ್ನ ಕಡಿಮೆ ಮಾಡಬೇಕು. ಕಾರ್ಬೋಹೈಡ್ರೇಟ್ ಯಾಕೆ ನಾವು ತಿಂತೇವೆ? ನಮ್ಮ ಒಂದು ಭಾರತೀಯ ಶೈಲಿಯಲ್ಲಿ, ಭಾರತೀಯ ಇಂಡಿಯನ್ ಫುಡ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಮೈನ್ ಆಗಿರ್ತದೆ. ಬೆಳಿಗ್ಗೆ ಎದ್ದಾಗ ಕೂಡಲೇ ದೋಸೆ, ಉದ್ದಿನ ದೋಸೆ, ಚಪಾತಿ, ಕಡುಬು, ಪುಂಡಿಗಟ್ಟಿ, ಆತರ ಇಲ್ಲಿ ಸೌತ್ ಇಂಡಿಯಾದಲ್ಲೆಲ್ಲ ಪುಂಡಿಗಟ್ಟಿ ಅದು ಇದು ಅಂತ ಹೇಳ್ಕೊಂಡು ಎಲ್ಲವೂ ಕೂಡ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುವಂತಹ ತಿಂಡಿ. ಸೊ ನೀವು ಈಗ ಒಮ್ಮೆಗೆ ಅದನ್ನೆಲ್ಲವನ್ನ ಸ್ಟಾಪ್ ಮಾಡಿ. ಇಲ್ಲದ್ರೆ ಹೇಗೆ ಅಂದ್ರೆ ಬೆಳಿಗ್ಗೆ ಕಾರ್ಬೋಹೈಡ್ರೇಟ್, ಮಧ್ಯಾಹ್ನ ಕಾರ್ಬೋಹೈಡ್ರೇಟ್, ರಾತ್ರಿ ನೈಟ್ ಅಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಶ ಬರೀ ಕಡಿಮೆಯಲ್ಲಿ ತಿನ್ನುವಂಥದ್ದು. ನಮ್ಮ ಇಂಡಿಯನ್ ಫುಡ್ ಕಲ್ಚರ್ ಆ ರೀತಿ ಇದೆ. ಹೇಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಪುಂಡಿ ಅಂತ ಹೇಳಿದ್ರೆ ಅಕ್ಕಿಯಿಂದ ಮಾಡಿದ್ದು, ಕಡುಬು ಅಂತ ಹೇಳ್ತಾರೆ ಬೇರೆ ಕಡೆ. ಕಡುಬು 4 ಕಡುಬು, ಅದಕ್ಕೆ ಚಟ್ನಿ, ತೆಂಗಿನಕಾಯಿ ಚಟ್ನಿ ಹಾಕಿ ತಿಂತೇವೆ. ಮಧ್ಯಾಹ್ನ ಇಷ್ಟು ಅನ್ನ ತಕೊಳ್ತೇವೆ, ಅದಕ್ಕೊಂದ್ ಸ್ವಲ್ಪ ಸಾಂಬಾರ, ಸಾರು ಏನೋ ಹಾಕೊಂಡು ತಿಂತೇವೆ. ಆ ಸಾಂಬಾರು ಪಲ್ಯದಲ್ಲಿ ಒಂದ್ ಸ್ವಲ್ಪ ಫೈಬರ್ ಸಿಗ್ತದೆ. ಹಾಗೆ ಸಾಂಬಾರಲ್ಲಿ ಅಥವಾ ಏನಾದ್ರೂ ನೀವು ಪ್ರೋಟೀನ್ ಇದ್ದು ಅಂಶ ತಗೊಂಡ್ರೆ ಸ್ವಲ್ಪ ಪ್ರೋಟೀನ್ ಸಿಗ್ತದೆ, ಜಾಸ್ತಿಯಾಗಿ ಕಾರ್ಬೋಹೈಡ್ರೇಟ್ ಸಿಗ್ತದೆ. ಹಾಗೆ ನೈಟ್ ಮತ್ತೆ ರೈಸ್ ತಿಂತೀರಿ, ಅದಕ್ಕೆ ಸಾಂಬಾರು. ಇಲ್ಲಿ ನಿಮಗೆ ಪ್ರೋಟೀನ್ ಯಾವುದು ಕೂಡ ಇಲ್ಲ. ಪ್ರೋಟೀನ್ ಅಂಶ ತುಂಬಾ ಕಡಿಮೆ ಇರ್ತದೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತದೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಬೊಜ್ಜು ಹೇಳೋದು ತುಂಬಾನೇ ಜಾಸ್ತಿ ಆಗ್ತದೆ. ಸೊ ಇದಕ್ಕೆ ನೀವು ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಕಾರ್ಬೋಹೈಡ್ರೇಟ್ ಅನ್ನ ತಿನ್ಬೇಡಿ ಅಂತ ಹೇಳೋದಿಲ್ಲ ನಾನು. ಕಾರ್ಬೋಹೈಡ್ರೇಟ್ ಬೇಕು. ಕಾರ್ಬೋಹೈಡ್ರೇಟ್ ಇಲ್ಲ ಅಂದ್ರೆ ನಾವು ಇದು ಸುಸ್ತಾಗ್ತೇವೆ, ಎನರ್ಜಿ ಡೌನ್ ಆಗ್ತದೆ. ಒಂದು ದಿವಸ ಈಗ ಮಧ್ಯಾಹ್ನ ಊಟ ಮಾಡ್ಲಿಲ್ಲ ಅಂದ್ರೆ ಹೇಗಾಗ್ತದೆ ನಮಗೆ? ಹಾಗೆ ಕಾರ್ಬೋಹೈಡ್ರೇಟ್ ಹೇಳೋದು ನಮ್ಮ ಶರೀರಕ್ಕೆ ಬೇಕು. ಅದು ಇಲ್ಲದೆ ಇದ್ರೆ ತುಂಬಾನೇ ಎನರ್ಜಿ ಲೋ ಆಗ್ತದೆ ನಮ್ಮದು. ಆದ್ರೆ ಕಾರ್ಬೋಹೈಡ್ರೇಟ್ ಅನ್ನ ಕಡಿಮೆ ಮಾಡ್ಬೇಕು, ಪ್ರೋಟೀನ್ ಅನ್ನ ಜಾಸ್ತಿ ತಗೊಳ್ಬೇಕು. ಪ್ರೋಟೀನ್ ಅನ್ನ ಹೇಗೆ ಜಾಸ್ತಿ ಮಾಡೋದು ಅಂತ ಹೇಳಿದ್ರೆ, ಇವತ್ತೀಗ ಪ್ಲಾನ್ ಹೇಳ್ತೇನೆ ನಾನು. ಮಾರ್ನಿಂಗ್ ನೀವೀಗ ಡ್ರೈ ಫ್ರೂಟ್ಸ್ ಹಾಗೆ ಸ್ವಲ್ಪ ತರಕಾರಿ ಹಾಕೊಂಡು ತಿನ್ಬೇಕು. ಮಾರ್ನಿಂಗ್ ಬಾದಾಮಿ ಇರ್ಬೋದು ಅಥವಾ ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಅವುಗಳನ್ನೆಲ್ಲ ಹಾಕಿ ಅದಕ್ಕೆ ಪಪ್ಪಾಯ, ಹಣ್ಣುಗಳನ್ನಾದ್ರೂ ಸೇರಿಸ್ಕೊಳ್ಬೋದು. ಬೆಳಿಗ್ಗೆ ಫ್ರೂಟ್ ಸಲಾಡ್ ಇರ್ಬೋದು ಅಥವಾ ವೆಜಿಟೇಬಲ್ ಸಲಾಡ್, ಅದನ್ನ ಬೆಳಿಗ್ಗೆ ತಗೊಳ್ಬೇಕು. ಅಥವಾ ಓಟ್ಸ್ ಪುಡ್ಡಿಂಗ್ ಅಂತ ಹೇಳಿ ನಾನು ತುಂಬಾ ರೆಸಿಪೀಸ್ ಎಲ್ಲ ನನ್ನ ಚಾನಲ್ ಅಲ್ಲಿ ಇದೆ, ಅದನ್ನ ನೋಡ್ಕೊಳ್ಬೋದು. ಓಟ್ಸ್ ಇಂದ ಮಾಡಿದಂತಹ ರೆಸಿಪಿಗಳನ್ನ ತಗೊಳ್ಬೋದು. ಓಟ್ಸ್ ಇಷ್ಟ ಇಲ್ಲ ಅಂದ್ರೆ ಹೆಸರು ಬೇಳೆ ಅಥವಾ ಹೆಸರು ಕಾಳಿನ ದೋಸೆಗಳನ್ನ ಮಾಡ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಅದನ್ನ ತಗೊಳ್ಳಿ. ಈಗ ಫ್ರೂಟ್ ಸಲಾಡ್ ನಿಮಗೆ ಈಸಿ ಇದೆ, ಎಲ್ಲಾ ಫ್ರೂಟ್ಸ್ ಅನ್ನ ಹಾಕೊಳ್ಳೋದು, ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳ್ಳೋದು. ಗೇರ್ ಬೀಜ ಒಂದ್ 4 ಹಾಕಿ, ಬಾದಾಮಿ 4 ಹಾಕಿ, ವಾಲ್ನಟ್ ಇದ್ರೆ ಅದ ಹಾಕಿ, ನಿಮ್ ಮನೇಲಿ ಯಾವ್ದು ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ತಿಂದ್ರೆ ಫ್ರೂಟ್ ಸಲಾಡ್ ಸೂಪರ್ ಆಗಿರ್ತದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಫುಲ್ ನೀವು ಕಾರ್ಬೋಹೈಡ್ರೇಟ್ ಅನ್ನ ಕಟ್ ಮಾಡ್ಬೇಕು. ಈ ರೀತಿಯಾಗಿ ನೀವು ಒಂದು 3 ತಿಂಗಳು ಟ್ರೈ ಮಾಡಿ ನೋಡಿ. ಯಾರು ಜಾಸ್ತಿ ಒಬೆಸಿಟಿ ಇರ್ತೀರಾ, ಜಾಸ್ತಿ ವೆಯ್ಟ್ ಇರ್ತೀರಾ, ಅವರು ಈ ರೀತಿ ಮಾರ್ನಿಂಗ್ ಸಲಾಡ್ ಅನ್ನ ನೀವು ಅಭ್ಯಾಸ ಮಾಡಿ. ಸ್ಟಾರ್ಟಿಂಗ್ ಮಾಡ್ಲಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಮಾಮೂಲಿ ನಿಮ್ಮ ಒಂದು ಫುಡ್ ಸ್ಟೈಲ್ ಅನ್ನ ನೀವು ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು 3 ತಿಂಗಳಿನ ಮಟ್ಟಿಗೆ ಆದ್ರೂ ನಿಮ್ಮ ಒಂದು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡ್ಲೇಬೇಕು ಅಂತ ಹೇಳಿ ಕಾರ್ಬೋಹೈಡ್ರೇಟ್ ಅನ್ನ ಕಡಿಮೆ ಮಾಡಿ ಆರಾಮ್ಸೆ 3 ತಿಂಗಳಲ್ಲಿ ನಿಮ್ಮ ಹೊಟ್ಟೆ ಬೊಜ್ಜು ಹೇಳುದು ಕಡಿಮೆ ಆಗ್ತದೆ. ಇನ್ನು ಮಧ್ಯಾಹ್ನಕ್ಕೆ 11 ಗಂಟೆ ಅಷ್ಟೊತ್ತಿಗೆ ನೀವು ಫ್ರೂಟ್ಸ್ ತಕೊಳ್ಬಹುದು ಅಥವಾ ಡ್ರೈ ಫ್ರೂಟ್ಸ್ ತಕೊಳ್ಬಹುದು. ಖರ್ಜೂರ ತಿನ್ನಿ, ಪೇರಳೆ ಆತರ ಎಲ್ಲ 11 ಗಂಟೆ ಅಷ್ಟೊತ್ತಿಗೆ, ಒಂದು ಆಪಲ್ ಆತರ ಹಣ್ಣುಗಳನ್ನ ತಿನ್ನಿ. 11 ಗಂಟೆ ಅಷ್ಟೊತ್ತಿಗೆ ನಿಮ್ಗೆ ಹಸಿವಾಯ್ತು ಅಂತ ಹೇಳಿ ಎಣ್ಣೆಲಿ ಹೋದದ್ದು ಬನ್ಸ್, ಸಮೋಸ ಆತರ ತಿನ್ಬೇಡಿ ಖಂಡಿತವಾಗಿಯೂ. ಆತರ ನೀವು ಮತ್ತೆ
ಮತ್ತೆ ಬೆಳಿಗ್ಗೆ ಚಹಾ ಕುಡ್ದಿರ್ತೀರಾ, ಮತ್ತೆ 11 ಗಂಟೆಗೆ ಮತ್ತೆ ಚಹಾ ತಿಂಡಿ ಕೆಲವರು ತಿಂತಾರೆ. ಆ ರೀತಿ ಮಾಡ್ಕೊಳ್ಬೇಡಿ. ಆ ರೀತಿ ಮಾಡೋದ್ರಿಂದಲೇ ನಿಮ್ಮ ಹೊಟ್ಟೆ ದೊಡ್ಡದಾಗ್ತಾ ಹೋಗ್ತದೆ. ಶುಗರ್ ಅನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿ ಪ್ಲೀಸ್, ದಯವಿಟ್ಟು. ಯಾಕೆಂತ ಹೇಳಿದ್ರೆ ಸಕ್ಕರೆ ಹೇಳುವಂತದ್ದೇ ಮೇನ್ ಹೊಟ್ಟೆ ಬಜ್ಜಿಗೆ ಕಾರಣ ಆಗಿರ್ತದೆ. ಯಾಕೆಂದ್ರೆ ನೀವು ಬೆಳಿಗ್ಗೆ 1 ಗ್ಲಾಸ್ ಚಹಾ ಕುಡಿತೀರಾ, ಅದಕ್ಕೆ 2 ಚಮಚ ಸಕ್ಕರೆ ಹಾಕ್ತೀರಾ, 11 ಗಂಟೆಗೆ ಎಲ್ಲೋ ಕೆಲಸದಲ್ಲಿ ಹೋಗ್ತೀರಾ, ಆಗ ಅಲ್ಲಿ ಸುಸ್ತಾಗ್ತದೆ, ಬಿಸಿಲು ಅಂತ ಹೇಳಿ ಎಳ್ನೀರು ಕುಡಿಬಹುದು, ಆದ್ರೆ ಅದರ ಬದಲು ನೀವು ಮಿಲ್ಕ್ ಶೇಕ್ ಕುಡಿತೀರಾ, ಜ್ಯೂಸ್ ಕುಡಿತೀರಾ. ಅಲ್ಲಿ ಆ ಮಿಲ್ಕ್ ಶೇಕಿಗೆ ಹೊರಗಡೆ ನೀವು ಜ್ಯೂಸ್ ಕುಡ್ದಿದೆ ಅಂದ್ರೆ ಒಂದು 5-6 ಚಮಚ ಸಕ್ಕರೆ ಹಾಕಿರ್ತಾರೆ. ಎಷ್ಟು ಕ್ಯಾಲೋರಿ ನೋಡಿ ನಿಮಗೆ. ಮಿಲ್ಕ್ ಶೇಕ್ ಕುಡಿಲಿಕ್ಕೆ ಒಳ್ಳೇದಾಗ್ತದೆ, ಬಿಸಿಲಿಗೆ ತಂಪಾಗಿ ಖುಷಿ ಆಗ್ತದೆ, ಆದ್ರೆ ಎಷ್ಟು ಸಕ್ಕರೆ, ಎಷ್ಟು ವಿಷ ನಮ್ಮ ಶರೀರಕ್ಕೆ ಹೋಗ್ತದೆ ಹೇಳುದು ಆಲೋಚನೆ ಮಾಡ್ಬೇಕು ನಾವು. ಅದಾದ ನಂತರ ನೆಕ್ಸ್ಟ್ ಮಧ್ಯಾಹ್ನದ ಊಟ ಹೇಗಿರ್ಬೇಕು ಅಂದ್ರೆ, 1 ಚಪಾತಿ, ಅದಕ್ಕೆ ಬೇಕಾದಷ್ಟು ಸಬ್ಜಿ ಹಾಕೊಳ್ಳಿ, ಹಾಗೆ ತರಕಾರಿ ಸಲಾಡ್ ಗಳನ್ನ ಸೇರಿಸಿ ಜೊತೆಗೆ. ಕ್ಯಾರೆಟ್ ಇರ್ಬೋದು, ಕುಕುಂಬರ್, ಬೀಟ್ರೂಟ್, ಕ್ಯಾಬೇಜ್ ಯಾವುದೇ ಇರ್ಬೋದು, ತರಕಾರಿ ಸಲಾಡ್ 1 ಬೌಲ್ ಅಷ್ಟು ತಗೊಳ್ಳಿ. ನಿಮಗೆ ಚಪಾತಿ ಇಷ್ಟ ಇಲ್ಲ, ನಿಮ್ ಸೌತ್ ಇಂಡಿಯಾದವರು, ಇಲ್ಲಿ ಅವರಿಗೆ ಚಪಾತಿ ಮಧ್ಯಾಹ್ನ ಇಷ್ಟ ಆಗೋದಿಲ್ಲ. ಚಪಾತಿ ಇಷ್ಟ ಇಲ್ಲ ಅಂದ್ರೆ ನೀವು ರೈಸ್ ತಗೊಳ್ಳಿ, ಪರವಾಗಿಲ್ಲ. ಆದ್ರೆ ಅದರ ಒಂದು ಕ್ವಾಂಟಿಟಿ, ಇಷ್ಟು ರೈಸ್ ಹಾಕೊಳ್ಬೇಡಿ, ಅದರ ಬದಲಾಗಿ ಇಷ್ಟೇ ರೈಸ್ ಅನ್ನ ಹಾಕೊಳ್ಳಿ. ಒಂದು 8 ಸ್ಪೂನ್ ಅಷ್ಟು ರೈಸ್ ಅನ್ನ ತಗೊಳ್ಳಿ. ಅಷ್ಟೇ ರೈಸ್ ಅನ್ನ ತಿನ್ನೋದ್ರಿಂದ ಕಾರ್ಬೋಹೈಡ್ರೇಟ್ ನ ಪ್ರಮಾಣ ಕಡಿಮೆ ಇರ್ತದೆ. ಹಾಗೆ ದಾಲ್ ತರ ತಕೊಳ್ಳಿ, ಅದ್ರ ಜೊತೆಗೆ ತರಕಾರಿ ಪಲ್ಯ, ಹೀರೆಕಾಯಿ ಪಲ್ಯವ, ಬೆಂಡೆಕಾಯಿ ಪಲ್ಯವ, ಬದನೆಕಾಯಿ ಪಲ್ಯ, ತೊಗರಿಬೇಳೆ ಸಾರು, ಅಥವಾ ನೀವು ಕಾಬಲ್ ಚನ್ನಾ ಅಂತ ಹೇಳ್ತೇವೆ ಅದರ ಕರಿ ಇರ್ಬೋದು, ಹೆಸರು ಕಾಳಿಂದು ದಾಲ್ ತರ ಮಾಡಿದ್ದಿರ್ಬೋದು. ಪ್ರೋಟೀನ್ ಇರುವಂತದ್ದು ತಗೊಳ್ಳಿ. ಅಥವಾ ನೀವು ನಾನ್ ವೆಜ್ ತಿನ್ನುವವರಾಗಿದ್ರೆ ಮೊಟ್ಟೆ ಎದ್ದೇನಾದ್ರೂ ಗ್ರೇವಿ ತಗೊಳ್ಳಿ, ಚಿಕನ್ ಗ್ರೇವಿ ತಗೊಳ್ಳಿ, ಅದರಲ್ಲಿ ಕೂಡ ಪ್ರೋಟೀನ್ ಅಂಶ ಹೇರಳವಾಗಿರ್ತದೆ. ಪ್ರೋಟೀನ್ ಅನ್ನ ಜಾಸ್ತಿಯಾಗಿ ಇನ್ಕ್ಲೂಡ್ ಮಾಡಿ. ರೈಸ್ ಹೇಳುದು ತುಂಬಾನೇ ಕಡಿಮೆ ಕ್ವಾಂಟಿಟಿಯಲ್ಲಿ ಇರಲಿ. ಅದಾದ ನಂತರ ನಿಮ್ಗೆ 4 ಗಂಟೆ ಅಷ್ಟೊತ್ತಿಗೆ ಮತ್ತೆ ಹಸಿವಾಗ್ತದೆ. ಆಗ ಏನ್ ತಗೊಳ್ತೀರಾ, ಆಗ ಕೂಡ ಲೋ ಕಾರ್ಬ್ ಇರುವಂತದ್ದು ಏನು ಪೀನಟ್ ಬಟರ್. ಆಮೇಲೆ ನೀವು ನೈಟ್ ಸ್ಯಾಂಡ್ವಿಚ್ ತರ ತಕೊಳ್ಬಹುದು. ಸ್ಯಾಂಡ್ವಿಚ್ಗೆ ಪೀನಟ್ ಬಟರ್ ಹಾಕೊಳ್ಬಹುದು. ಅದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ತರಕಾರಿ ಸೂಪುಗಳನ್ನ ಮಾಡ್ಬೋದು. ರಾಗಿ ಸೂಪು, ತರಕಾರಿ ಸೂಪು, ಸ್ವೀಟ್ ಕಾರ್ನ್ ಸೂಪು, ಅಥವಾ ಮಶ್ರೂಮ್ ಸೂಪು, ವೆರೈಟಿ ಸೂಪುಗಳು ಯಾವ್ದಾದ್ರೂ ಮಾಡ್ಬೋದು. ಸೂಪು ಗೀಪು ಮಾಡ್ಲಿಕ್ಕೆ ಆಗುದಿಲ್ಲ, ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ತರಕಾರಿ ಸಲಾಡ್, ಹಣ್ಣುಗಳದ್ದು ಮಾಡಿದ ಸಲಾಡ್ ಆ ತರ ತಿನ್ನಿ. ದಯವಿಟ್ಟು ಕಾರ್ಬೋಹೈಡ್ರೇಟ್ ಅನ್ನ ನೈಟ್ ತುಂಬಾನೇ ಕಡಿಮೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಅದಾಗಿಯೂ ನಿಮಗೆ ನೈಟ್ ಏನಾದ್ರೂ ಅಂತದ್ದು ಕಾರ್ಬೋಹೈಡ್ರೇಟ್ ತಿನ್ಲೇಬೇಕು ಅಂತ ಅನ್ಸಿದ್ರೆ ರಾಗಿಯಿಂದ ಮಾಡಿದಂತಹ ರಾಗಿ ರೊಟ್ಟಿ, ಏನಾದ್ರೂ 1 ರೊಟ್ಟಿ ಏನಾದ್ರೂ ತಿನ್ನಿ. ಯಾಕೆ ಅಂತ ಹೇಳಿದ್ರೆ ಕೆಲವರಿಗೆ ಆಗೋದಿಲ್ಲ, ಬರೇ ಸಲಾಡ್ ತಿಂದ್ರೆ ಆಗೋದಿಲ್ಲ, ಅಥವಾ ಕಾಬಲ್ ಚನ್ನಾ ಆ ತರ ಬಿಳಿ ಕಡ್ಲೆಯನ್ನ ತಿಂದ್ರೆ ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಎಲ್ಲ ಆಗ್ತದೆ. ಈ ಒಂದು ಡಯಟ್ ಅನ್ನ ಫಾಲೋ ಮಾಡುವಾಗ ನಿಮಗೆ ಗ್ಯಾಸ್ಟ್ರಿಕ್ ಬರ್ಬೋದು, ಹೊಟ್ಟೆಬ್ಬರ ಬರ್ಬೋದು, ಬ್ಲೋಟಿಂಗ್ ಆ ತರ ಅದು ಬಂತು ಅಂತ ಹೇಳಿದ್ರೆ, ನಾನು ಮಾರ್ನಿಂಗ್ ಡ್ರಿಂಕ್ ತುಂಬಾ ರೆಸಿಪಿಗಳನ್ನ ಹಾಕಿದ್ದೇನೆ. ಮಾರ್ನಿಂಗ್ ಡ್ರಿಂಕ್ ಯಾವ ರೀತಿ ಇರ್ಬೇಕು ಅಂತ, ಅದನ್ನ ಮಾಡ್ಕೊಂಡು ಕುಡಿಬಹುದು. ಅಥವಾ ಪ್ಲೇನ್ ಜೀರಾ ವಾಟರ್ ಕುಡಿಬಹುದು, ಬಿಸಿನೀರು ಕುಡಿಬಹುದು, 4 ಗಂಟೆಗೆ ಗ್ರೀನ್ ಟೀ ಕುಡಿಬಹುದು, ಅದು ಕೂಡ ತುಂಬಾನೇ ಒಳ್ಳೇದು. ಆಯ್ತಲ್ಲ. ಬೆಳಿಗ್ಗೆ, ಮಧ್ಯಾಹ್ನ, ನೈಟ್ ಡಿನ್ನರ್ ಈ ರೀತಿ ಮಾಡಿತ್ತು ಕಾರ್ಬೋಹೈಡ್ರೇಟ್ ಅನ್ನ ತುಂಬಾನೇ ಕಡಿಮೆ ಮಾಡ್ಕೊಂಡು ಪ್ರೋಟೀನ್ ಅನ್ನ ಜಾಸ್ತಿ ಮಾಡ್ಕೊಂಡು ನೀವು ನಿಮ್ಮ ಡಯಟ್ ಅನ್ನ ಒಂದು 3 ತಿಂಗಳು ರೆಗ್ಯುಲರ್ ಆಗಿ ಮಾಡಿ. ಅದರಲ್ಲಿ ನಿಮ್ಗೆ ಕಂಟ್ರೋಲ್, 1 ವಾರದಲ್ಲಿ 1 ದಿವಸ ಬೇಕಾದ್ರೆ ಸ್ವಲ್ಪ ಚೀಟ್ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಕಷ್ಟ ಆಗ್ತದೆ ಡಯಟ್ ಅನ್ನ ಫಾಲೋ ಮಾಡ್ಲಿಕ್ಕೆ. 1 ವಾರಕ್ಕೆ ಸಾಕಪ್ಪ ಸಾಕು ಅಂತ ಹೇಳಿ ಅನ್ನಿಸ್ಬಿಡ್ಬೋದು. ಆ ತರ ಮನಸ್ಸನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಅದಕ್ಕೆ ವಾರಕ್ಕೆ 1 ದಿವಸ ಸಂಡೇ ಏನಾದ್ರೂ ಒಂದು ಸ್ವಲ್ಪ 1 ಹೊತ್ತಲ್ಲಿ ನೀವು ಸ್ವಲ್ಪ ಆರಾಮ್ಸೆ ಊಟ ಮಾಡಿ, ನಿಮ್ಗೆ ಇಷ್ಟ ಏನಿದೆ ಅದನ್ನ ತಿನ್ನಿ. ವಾರದಲ್ಲಿ 1 ದಿವಸ 1 ಹೊತ್ತು ಫುಲ್ ಡೇ ಚೀಟ್ ಮೀಲ್ ಮಾಡಬೇಡಿ. ಯಾಕೆಂದ್ರೆ ತುಂಬಾ ದಪ್ಪ ಇರುವವರಿಗೆ ಫುಲ್ ಡೇ ಡಯಟ್ ನೀವು ಚೀಟ್ ಮೀಲ್ ಮಾಡಿದ್ರಿ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ತದೆ, ನಿಮ್ಮ ವೆಯ್ಟ್ ಲಾಸಿಗೆ ಅದು ಎಫೆಕ್ಟ್ ಆಗ್ತದೆ. ಅದಕ್ಕೋಸ್ಕರ ಇವಿಷ್ಟ ಆಗಿತ್ತು ಡಯಟ್
ಪ್ಲಾನ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇದೇ ರೀತಿ ಡಯಟ್ ಪ್ಲಾನ್ ಮಾಡಿ ನೀವು ಒಂದು ನಿಮ್ಮ ಒಬೆಸಿಟಿಯನ್ನ ಕಡಿಮೆ ಮಾಡಿಕೊಳ್ಳಿ, ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳಿ. ಮೇನ್ ನಮ್ಮ ಡಯಟ್ ಅಲ್ಲಿ ಅಥವಾ ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸುವಲ್ಲಿ ಡಯಟ್ ಹೇಳೋದು ಇಂಪಾರ್ಟೆಂಟ್. ಅದರ ಜೊತೆಗೆ 90% ಕೂಡ ನಿಮಗೆ ಡಯಟ್ ಇಂಪಾರ್ಟೆಂಟ್, 10% ಮಾತ್ರ ಎಕ್ಸಸೈಸ್ ಇಂಪಾರ್ಟೆಂಟ್. ಹಾಗೆ ಅಂತ ಹೇಳಿ ಎಕ್ಸಸೈಸ್ ಮಾಡದೇ ಇರ್ಬೇಕು ಅಂತಿಲ್ಲ. ನಿಮ್ಗೆ ಟೈಮ್ ಇದೆ, ಪುರ್ಸೊತ್ತಿದೆ ಅಂತ ಆದ್ರೆ ಒಂದು 20 ಮಿನಿಟ್ಸ್ ಅಥವಾ ಒಂದು 30 ಮಿನಿಟ್ಸ್ ಆದ್ರೂ ವಾಕಿಂಗ್, ನಿಮ್ಗೆ ಯಾವ್ದಾಗ್ತದೆ ಎಕ್ಸಸೈಸ್ ಅದನ್ನ ಮಾಡ್ಲಿಕ್ಕೆ ಟ್ರೈ ಮಾಡಿ. ವಾರ ಇಡೀ ನಿಮಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅಟ್ಲೀಸ್ಟ್ ವಾರದಲ್ಲಿ 3 ಡೇಸ್ 3 ದಿವಸ ಆದ್ರೂ ನೀವು ಎಕ್ಸಸೈಸ್ ಅನ್ನ ಮಾಡಿ. ಹೀಗೆ ಮಾಡೋದ್ರಿಂದ ನೀವು ಆರಾಮ್ಸೆ 3 ತಿಂಗಳಲ್ಲಿ ನಿಮ್ಮ ಬೆಲ್ಲಿ ಫ್ಯಾಟ್ ಅನ್ನು ಅಥವಾ ಹೊಟ್ಟೆ ಬೊಜ್ಜನ್ನು ಆರಾಮ್ಸೆ ಕಡಿಮೆ ಮಾಡ್ತೀರಾ, ಖಂಡಿತವಾಗಿಯೂ ಕಡಿಮೆ ಮಾಡ್ತೀರಾ ಅಂತ ಹೇಳಿ ನಾನು ಹೇಳ್ತೇನೆ. ಇದನ್ನ ನೀವು ಕ್ರಮಬದ್ಧವಾಗಿ ಈ ಒಂದು ಡಯಟ್ ಪ್ಲಾನ್ ಅನ್ನ ಫಾಲೋ ಮಾಡಿ ಆರೋಗ್ಯವಾಗಿ ಇರಿ. ಬರೇ ವೆಯ್ಟ್ ಲಾಸಿನ ಕಡೆಗೆ ಗಮನ ಕೊಡಬೇಡಿ. ನೀವು ಯಾಕೆ ವೆಯ್ಟ್ ಲಾಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಒಂದು ಹೆಲ್ತ್ ಚೆನ್ನಾಗಿರ್ಬೇಕು, ಯಾವುದೇ ಕಾಯಿಲೆಗಳು ನಮಗೆ ಬರಬಾರ್ದು ಹೇಳುವ ದೃಷ್ಟಿಯಿಂದ ನೀವು ಡಯಟ್ ಅನ್ನ ಮಾಡೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗ್ತದೆ, ಆರೋಗ್ಯ ಕೂಡ ಸಿಗ್ತದೆ. ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಫ್ರೆಂಡ್ಸ್, ನಿಮಗೆ ಹೊಟ್ಟೆ ಬೊಜ್ಜು ಕಡಿಮೆ ಮಾಡಬೇಕು ಅಂತಾದರೆ ಕೆಲವು ನಾನು ಮಾಡುವಂಥ ಎಕ್ಸಸೈಸನ್ನು ತೋರಿಸ್ತಾ ಇದ್ದೇನೆ. ನಿಮಗೆ ಮಾಡ್ಬೋದು, ತುಂಬ ಈಸಿ ಆದಂತಹ ಎಕ್ಸಸೈಸ್. ಯಾಕೆಂದರೆ ಜಾಸ್ತಿ ದಪ್ಪ ಇರುವವರು, ತುಂಬಾ ತೂಕ ಇರುವವರು, ತುಂಬ ಹೆವಿ ಎಕ್ಸಸೈಸ್ ಕೂಡ ಅವರಿಗೆ ಜಾಸ್ತಿ ಮಾಡಲಿಕ್ಕೆ ಆಗ್ತಿಲ್ಲ. ನೋಡಿ, ಇದು ಸಿಂಪಲ್ ಆದ ಎಕ್ಸಸೈಸ್. ಇದನ್ನು ನೀವು ಡೈಲಿ ಒಂದು 50 ಸರ್ತಿ 100 ಟೈಮ್ಸ್ ಎಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಸ್ಟಾರ್ಟಿಂಗ್ ಒಂದು 20 ಟೈಮ್ಸ್ ಮಾಡಿ, ಆಮೇಲೆ ಡೈಲಿ ನೀವು ಇದನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಒಂದು ಹೊಟ್ಟೆ ಬೊಜ್ಜು ಹಿಡಿದು ಕಡಿಮೆ ಆಗ್ತದೆ. ಎಕ್ಸಸೈಸ್ ಕಷ್ಟ ಏನಿಲ್ಲ. ಎಷ್ಟು ಸರ್ತಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. 2 ಸಲ ಮಾಡಿ ನಿಲ್ಲಿಸಿದರೆ ಪ್ರಯೋಜನ ಇಲ್ಲ. ಒಂದು 40 ಸರ್ತಿ 50 ಸರ್ತಿ ಮಾಡಬೇಕು ಡೈಲಿ. ಸ್ಟಾರ್ಟಿಂಗಲ್ಲಿ 10 ಸ್ಟಾರ್ಟ್ ಮಾಡಿ, ಮರುದಿವಸ 20 ಸ್ಟಾರ್ಟ್ ಮಾಡಿ, ಮತ್ತೆ ಈ ಥರ ಎಕ್ಸಸೈಸ್ಗಳನ್ನು ಮಾಡ್ಬೋದು. ಮತ್ತು ಈ ಥರ ಜಂಪಿಂಗ್ ಜಾಕ್ಸನ್ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಕೂಡ ಕ್ಯಾಲೋರಿ ಜಾಸ್ತಿ ಬರ್ನ್ ಆಗ್ತದೆ. ಸ್ವಲ್ಪ ಹೆವಿ ತುಂಬ ದಪ್ಪ ಇರುವವರು ಸ್ಟಾರ್ಟಿಂಗಲ್ಲಿ ಆರಾಮ್ಸೆ ಮಾಡಿ, ತುಂಬ ಸ್ಪೀಡಾಗಿ ಮಾಡಲಿಕ್ಕೆ ಹೋಗಬೇಡಿ, ಆರಾಮ್ಸೆ ಮಾಡಿ. ಈ ರೀತಿ ಮಾಡೋದ್ರಿಂದ ಕೂಡ ಹೊಟ್ಟೆ ಬೊಜ್ಜು ಕಡಿಮೆ ಆಗ್ತದೆ. ಇದರಲ್ಲಿ ತುಂಬಾ ಕ್ಯಾಲೋರಿ ಬರ್ನ್ ಆಗ್ತದೆ, ಮಾಡಲಿಕ್ಕೆ ಕೂಡ ತುಂಬ ಈಸಿ ಇದೆ. ಇದು ಕೂಡ ಹಾಗೆ 100 ಟೈಮ್ಸ್ ಎಲ್ಲ ಟ್ರೈ ಮಾಡ್ಬೋದು. ಸ್ಟಾರ್ಟಿಂಗ್ ಒಂದು 20 ಎಲ್ಲ ಮಾಡಿ, ಆಮೇಲೆ ಡೈಲಿ ಜಾಸ್ತಿ ಮಾಡಿ. ಇಲ್ಲಿ 2-3 ರೀತಿಯ ಎಕ್ಸಸೈಸ್ಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಪ್ರತಿಯೊಂದು ಎಕ್ಸಸೈಸ್ ಮಾಡಿ ಕಂಟಿನ್ಯೂಸ್ ಆಗಿ ಮಾಡಬೇಡಿ. ಒಂದು ಎಕ್ಸಸೈಸ್ ಆದಮೇಲೆ ಒಂದು 30 ಸೆಕೆಂಡ್ಸ್ ಅಷ್ಟು ಸ್ವಲ್ಪ ನಿಮ್ಮ ಉಸಿರಾಟದ ವೇಗವನ್ನು ಕಡಿಮೆ ಮಾಡಲಿಕ್ಕೆ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಒಂದು 30 ಸೆಕೆಂಡ್ ರೆಸ್ಟ್ ತಗೊಂಡ ಮೇಲೆ ನೆಕ್ಸ್ಟ್ ಎಕ್ಸಸೈಸ್ ಮಾಡಿ. ಅಂದರೆ ಅಂದರೆ ತುಂಬ ದಮ್ಮು ಕಟ್ಟಿದಾಗೆ ಆಗಬಾರ್ದು. ಆರಾಮ್ಸೆ ಉಸಿರನ್ನು ಕಂಟ್ರೋಲ್ ಮಾಡಿಕೊಂಡು ಇನ್ಹೇಲ್ ಎಕ್ಸೇಲ್ ಕರೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಆಗುತ್ತೆ ನಿಮಗೆ. ಇಲ್ಲಿ ಹಾಗೆ ಕೆಲವೆಲ್ಲ ಎಕ್ಸಸೈಸನ್ನು ತೋರಿಸಿದ್ದೇನೆ. ಹಾಗೆ ನನ್ನ ಎಕ್ಸಸೈಸ್ ವೀಡಿಯೋಸ್ ಎಲ್ಲ ಕೆಲವೆಲ್ಲ ಇದೆ ನನ್ನ ಚಾನಲಲ್ಲಿ. ಬೇಕು ಅಂತ ಇದ್ದರೆ ನೀವು ನೋಡ್ಬೋದು. ನಿಮ್ಮ ಒಂದು ಹೊಟ್ಟೆ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಇದನ್ನು ಡೈಲಿ ಒಂದು ಅಟ್ಲೀಸ್ಟ್ ಒಂದು 20 ನಿಮಿಷ ಆದರೂ ಎಕ್ಸಸೈಸನ್ನು ಮಾಡಿದರೆ ನೀವು ಬೇಗನೆ ನಿಮ್ಮ ಬೆಲ್ಲಿ ಫ್ಯಾಟನ್ನು ಕರಗಿಸಿಕೊಳ್ಬೋದು. ನೋಡಿ, ಈ ಒಂದು ಎಕ್ಸಸೈಸ್ ನಿಮ್ಮ ಸೊಂಟದ ಬೊಜ್ಜನ್ನು ಕೂಡ ಕಡಿಮೆ ಮಾಡ್ತದೆ. ಸೈಡ್ ಫ್ಯಾಟನ್ನು ಹೋಗಲಾಡಿಸಲಿಕ್ಕೆ ಈ ಒಂದು ಎಕ್ಸಸೈಸ್ ತುಂಬಾ ಒಳ್ಳೆಯದು. ತುಂಬ ದಪ್ಪ ಇದ್ದವರಿಗೆ ಈ ಥರ ಎಕ್ಸಸೈಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಸೈಡ್ ಬಾಡಿ ಪೇಯ್ನ್ ಎಲ್ಲ ಬರ್ತದೆ. ನಿಧಾನವಾಗಿ ಮಾಡಿಕೊಳ್ಳಿ. ನಾನು 80 kgಯಷ್ಟು ವೆಯ್ಟ್ ಇದ್ದೆ, ಈಗ 68 ಆಗಿದ್ದೇನೆ. ಈಗ ಈ ಥರ ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ನನಗೆ ತುಂಬಾ ಈಸಿ ಆಗ್ತದೆ. ಅಂದರೆ ನನ್ನ ಒಂದು ಬಾಡಿ ಫ್ಲೆಕ್ಸಿಬಲ್ ಆಗಿದೆ ಈಗ. ಮೊದಲೆಲ್ಲ ಕಾಲು ಎತ್ತಲಿಕ್ಕೇ ಆಗ್ತಿರಲಿಲ್ಲ. ಈಗ ಕೂಡ 1 ಗಂಟೆ ವರ್ಕೌಟ್ ಮಾಡಿತ್ತು ಅಂತ ಹೇಳಿದರೆ ಫುಲ್ ಸ್ವೆಟ್ ಆಗಿ ಎಕ್ಸಸೈಸ್ ಮಾಡಿದ ಮೇಲೆ ತುಂಬ ರಿಲ್ಯಾಕ್ಸಿಂಗ್ ಫೀಲಿಂಗ್ ಬರ್ತದೆ ನಮಗೆ. ಸೊ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಮೂಡ್ ಕೂಡ ಆ್ಯಕ್ಟಿವ್ ಆಗಿ ಇರ್ತದೆ. ತುಂಬಾ ಎಕ್ಸಸೈಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗ್ತದೆ, ಮೈಂಡ್ ಖುಷಿ ಆಗ್ತದೆ, ಆ್ಯಕ್ಟಿವ್ ಆಗ್ತೇವೆ ನಾವು. ತುಂಬಾ ಫ್ರೆಶ್ ಫೀಲಿಂಗ್ ಬರ್ತದೆ. ಎಕ್ಸಸೈಸನ್ನು ನಿಮ್ಮ ಡೈಲಿ ಲೈಫಲ್ಲಿ ಮಾಡೋದನ್ನು ಹ್ಯಾಬಿಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ
ಇವತ್ತಿನ ಎಕ್ಸಸೈಸ್ ಅನ್ನ ಇಲ್ಲಿಗೆ ಮುಗಿಸ್ತೇನೆ. ಹಾಗೆ ಕಮೆಂಟ್ ಮಾಡಿ ಏನಾದ್ರೂ ಡೌಟ್ ಇದ್ರೆ. ಹಾಗೆ ನೀವು ಈ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡೋದು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಲ್ಲಿವರೆಗೆ ಬೇರೆ ಬೇರೆ ಇನ್ನೊಂದು ಡಯಟ್ ಟಿಪ್ಸ್ ಜೊತೆ, ಹಾಗೆ ವರ್ಕೌಟ್ ಜೊತೆ, ಹಾಗೆ ವೇಟ್ ಲಾಸ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.